ಇವತ್ತು ಒಂದ್ ಹೇಳ್ತೀನಿ ಕೇಳಿ, ನಾನು ಅನುಭವಿಸಿದ್ದೇನೆ. ನನ್ನ ಮೇಲೆ ಇದೇ ಸಿದ್ದರಾಮಯ್ಯ 2013ರಿಂದ 18 ಮುಖ್ಯಮಂತ್ರಿ ಇದ್ದಲ್ಲ, 17 ಇದೇ ಕೆಂಪೈನ್ ಇಟ್ಕೊಂಡು ಆ ಚರಣ್ ರೆಡ್ಡಿ ಅಂತೇಳಿ ತೀರ್ಕೊಂಡು ಹೋದ್ರಿ. ಈಗ ಕ್ಯಾನ್ಸರ್ ರೋಗ ಬಂದು ನನ್ನನ್ನ ಒಂದು ದಿವಸವಾದರೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಚಿತಾವಣೆ ನಡೆಸಿದ್ದು ಇನ್ನೂ ನನಗಿದೆ ಜ್ಞಾಪಕದಲ್ಲಿ. ಯಾವ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಹಲವಾರು ಅವರ ಅಕ್ರಮಗಳನ್ನು ಬೀದಿ ಎಳೆಯಕ್ಕೆ ಶುರು ಮಾಡಿದೆ. ನನ್ನನ್ನ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗೆ ಒಂದು ದಿವಸಲಾದ್ರೂ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ನಮ್ಮ ವಕೀಲರು ಸ್ನೇಹಿತರುಗಳಿದ್ದಾರೆ, ಹಿತೈಷಿಗಳು ಒಂದು ಮಾತು ಹೇಳಿದ್ರು ನನಗೆ, ಯಾವುದೇ ಕಾರಣಕ್ಕೂ ನೀವು ಬೇಲ್ ಅಪ್ಲೈ ಮಾಡಿ ಬೇಲ್ ತಗೊಳ್ಳದೆ ಇವತ್ತು ನಿಮ್ಮ SIT ಮುಂದೆ ಹೋಗಬೇಡಿ ಅಂತ. ನಾನು ಹೇಳಿದಾಗ ಇಲ್ಲ ಅರೆಸ್ಟ್ ಮಾಡ್ಲಿ ಹೋಗ್ತೀನಿ ಅಂದೆ. ಯಾವುದೇ ಕಾರಣಕ್ಕೂ ಆ ತೀರ್ಮಾನ ಮಾಡಬೇಡಿ. ಯಾತಿ ಕೇಳ್ತೀವಿ ಅಂದ್ರೆ, ನೀವು ಅಲ್ಲಿ ಹೋದಾಗ ಅರೆಸ್ಟ್ ಮಾಡ್ತಾರೆ, ಮಾಧ್ಯಮಗಳಲ್ಲಿ ಬರ್ತಕ್ಕಂಥದ್ದು ಏನು ಅಂದ್ರೆ ಕುಮಾರಸ್ವಾಮಿ ಅರೆಸ್ಟೆಡ್, ಇದು ಮಾಧ್ಯಮಗಳಲ್ಲಿ ಬಿಂಬಿಸ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಬಂಧಿಸಿದ್ದಾರೆ, ಯಾತಿಗೆ ಬಂಧಿಸಿದ್ರು, ಕಾರಣ ಏನು, ಇದು ಯಾವುದೋ ಮಾಧ್ಯಮಗಳಲ್ಲಿ ಬರಲ್ಲ. ಅವ್ರಿಗೆ ಬೇಕಾಗಿರೋದು ಕುಮಾರಸ್ವಾಮಿ ಬಂಧನ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಲಘುವಾಗಿ ಪರಿಗಣಿಸಬೇಡಿ. ನೀವು ಯಾವ ಒಂದು ನಿಮ್ಮ ಇದನ್ನ ತಗೊಂಡು ಬೇಲ್ನ ನಂತರ ಅಲ್ಲಿ ಹೋಗಿ ಅಂದರು. ನಾನು ಬೇಲ್ ಕೊಟ್ಟರು, ನಮಗೆ ಬೇಲ್ ಕೊಟ್ಟ ನಂತರ ನಾನು ಅಲ್ಲಿ ಹೋದ್ರೆ SIT ಅಧಿಕಾರಿಗಳು ನನಗೆ ಹೇಳಿದ್ದೇನು, ಯಾತಿಗೆ ಸರ್ ಬೇಲ್ ತಗೊಂಡ್ರಿ, ಬೇಕಿರಲಿಲ್ಲ ಸರ್, ಅಂಥದ್ದಿಲ್ಲ, ನಿಮ್ಮ ಒಂದು ಹೇಳಿಕೆ ತಗೋಬೇಕಾಗಿತ್ತು, ಅದಕ್ಕೆ ನಿಮಗೆ ಬರಕ್ಕೆ ಹೇಳಿದೀವಿ ಅಂದರು. ಆಮೇಲೆ ರೆಕಾರ್ಡಲ್ಲಿ ಏನು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರನ್ನ ಬೇಲನ್ನ ನಾವು ಸ್ವೀಕಾರ ಮಾಡಿ ಬಂಧಿಸಿ ಅವ್ರನ್ನ ಕಳಿಸಿದ್ದೇವೆ ಅಂತೇಳಿ ರೆಕಾರ್ಡಲ್ಲಿ ಬರ್ಕೊಂಡವ್ರೆ. ಇದು ಸಿಸ್ಟಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.